ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ಹಲೋ ಎವ್ರಿವನ್, ವೆಲ್ಕಮ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್. ಮೈ ನೇಮ್ ಅನಿಲ್ ಕುಮಾರ್ KN, lecturer in mathematics, Government Polytechnic, KGF. In the session 11 of Unit 4, Differential Calculus and Application, I am going to teach you some concepts in Unit 4 from the subject Engineering Mathematics. So in the today's session, these are the following contents we are going to discuss. So firstly, we will see how to find the maximum value of a function. Secondly, minimum value of a function. Then finally, we are going to solve some problems on maximum and minimum value of a function. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನಲ್ಲಿ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಮತ್ತು ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್. ಸೊ ಒಂದು ಫಂಕ್ಷನ್ ಕೊಟ್ಟಾಗ ಆ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಯಾವಾಗ ಬರುತ್ತೆ, ಸೊ ಯಾವ ಥರ ಅದನ್ನು ಫೈಂಡ್ ಔಟ್ ಮಾಡೋದು ಅಂತ ಪ್ರಾಬ್ಲಮ್ಸ್ ತೊಗೊಂಡು ಇವತ್ತಿನ ಸೆಷನ್ನಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈ ಕಂಟೆಂಟ್ಸ್ನ ನಾವು ಡಿಸ್ಕಸ್ ಮಾಡಬೇಕಂತಂದರೆ ನಮಗೆ ಪ್ರೀವಿಯಸ್ ನಾಲೆಡ್ಜ್ ಬೇಕಾಗಿರುತ್ತೆ. ಸೊ ಅಂದರೆ ಪ್ರೀವಿಯಸ್ ಸೆಷನ್ಸಲ್ಲಿ ನೀವು ಕಲ್ತಿರ್ತಕ್ಕಂಥ ಕೆಲವೊಂದು ಕಂಟೆಂಟ್ಸು ನಮಗೆ ಗೊತ್ತಾಗಬೇಕಾಗಿರುತ್ತೆ. ಸೊ ಅದು ಯಾವುದಪ್ಪ ಅಂತಂದರೆ, ಫಸ್ಟ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ವಾಟ್ ಫಂಕ್ಷನ್ಸ್. ಯು ಶುಡ್ ನೋ ಹೌ ಟು ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ಸ್. ಅಂದರೆ dy/dx ಮಾಡೋದು, d²y/dx² ಮಾಡೋದು ನಮಗೆ ಗೊತ್ತಿರಬೇಕು ಫಾರ್ ಡಿಫ್ರೆಂಟ್ ಫಂಕ್ಷನ್ಸ್. ಸೊ ಇದು ಗೊತ್ತಿದ್ದರೆ ಇವತ್ತು ಮಾಡತಕ್ಕಂಥ ಕಂಟೆಂಟ್ ಅಂದರೆ ಇವತ್ತು ಪ್ರಾಬ್ಲಮ್ ಸೆಷನ್ ಇರುತ್ತೆ. ಸೊ ಈ ಪ್ರಾಬ್ಲಮ್ಸ್ನ ನಾವು ಕಲಿಬೇಕು ಅಂತಂದರೆ ನಮಗೆ ಫಸ್ಟ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ಎ ಫಂಕ್ಷನ್ಸ್ ಮಾಡೋದು ಗೊತ್ತಾದರೆ ಇವತ್ತಿನ ಕಂಟೆಂಟ್ನ ನಾವು ಈಸಿಯಾಗಿ ತಿಳ್ಕೋಬೋದು. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಾವೀಗ ಪ್ರಾಬ್ಲಮ್ಸ್ ಆನ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಪ್ರಾಬ್ಲಮ್ಸ್ ಕೊಟ್ಟಾಗ ಹೌ ಟು ಫೈಂಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಪ್ರತಿ ವರ್ಷ ಎಕ್ಸಾಮಿನೇಷನ್ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಮೇಲೆ ನಿಮಗೆ ಪ್ರಾಬ್ಲಮ್ಸು ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಇವತ್ತಿನ ಸೆಷನ್ನಲ್ಲಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್ಸ್ನ ಮಾಡೋದು ತಿಳ್ಕೊಳ್ಳೋಣ. Here they are given one question, find the maximum and minimum values of the function ಅಂತ ನಿಮಗೊಂದು ಫಂಕ್ಷನ್ ಕೊಟ್ಟಿದ್ದಾರೆ. y = 2x³ - 21x² + 36x - 20 ಅಂತ ನಿಮಗೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ದೇ ಆರ್ ಗಿವನ್ y ಇನ್ ಟರ್ಮ್ಸ್ ಆಫ್ ವಾಟ್ x. ಈ ಫಂಕ್ಷನ್ಗೆ ನಾವು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಸ್ಟು ಗಿವನ್ ಬರ್ಕೊಳ್ಳೋಣ. ಏನು ಕೊಟ್ಟಿರ್ತಾರೋ ಆ ಫಂಕ್ಷನ್ನ ಗಿವನ್ ಅಂತ ಬರ್ಕೊಳ್ಳಿ ಆ್ಯಂಡ್ ಟೇಕ್ ಇಟ್ ಆಸ್ ದಿಸ್ ಆಸ್ ಈಕ್ವೇಷನ್ 1 ಅಂತ ತಗೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಸೆಷನ್ನಲ್ಲಿ ನಾವು ಸ್ಟೆಪ್ಸ್ ಟು ಫೈಂಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಮತ್ತೆ ನಾನು ಒಂದ್ಸಲ ಇಲ್ಲಿ ನಿಮಗೆ ರೀಕಾಲ್ ಮಾಡ್ತೀನಿ. ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ ಫಸ್ಟ್ ಬರ್ಕೊಂಡು ಫಸ್ಟ್ ಸ್ಟೆಪ್ ಏನು ಹೇಳப்படுತ್ತೆ ಅಂತಂದರೆ, ದ ಫಸ್ಟ್ ಸ್ಟೆಪ್ ಟೆಲ್ಸ್ ಫಸ್ಟ್ ಫೈಂಡ್ dy/dx ಆ್ಯಂಡ್ d²y/dx². ಏನಪ್ಪ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ 1 ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ dy/dx ಬರುತ್ತೆ, 2 ಟೈಮ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ d²y/dx² ಬರುತ್ತೆ. ಈಗ ಫಸ್ಟ್ ಸ್ಟೆಪ್ನ ಮಾಡೋಣ. ಏನು ಹೇಳಿದೆ ಫಸ್ಟ್ ಸ್ಟೆಪ್ಪು? ಕೊಟ್ಟಿರ್ತಕ್ಕಂಥ ಫಂಕ್ಷನ್ ನಾವೇನು ಮಾಡಬೇಕು? ಡಿಫ್ರೆನ್ಷಿಯೇಷನ್ ಮಾಡಬೇಕು. ದಟ್ ಈಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಆಫ್ y ಏನು ಬರುತ್ತೆ? dy/dx. ಇಲ್ಲಿ ಸಮ್ ಆರ್ ಡಿಫರೆನ್ಸ್ ಆಫ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾವಿಲ್ಲಿ ವಿ ಶುಡ್ ಡಿಫ್ರೆನ್ಷಿಯೇಟ್ ಇಂಡಿವಿಜುವಲಿ. ಒಂದೊಂದನ್ನು ಸಪ್ರೇಟಾಗಿ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇಲ್ಲಿ ಫಸ್ಟ್ ಫಂಕ್ಷನ್ಗೆ ನಾವು ಡಿಫ್ರೆನ್ಷಿಯೇಷನ್ ರೂಲ್ ಅಪ್ಲೈ ಮಾಡಿದಾಗ 2 ಬಂದು ಕಾನ್ಸ್ಟೆಂಟು, x³ ಬಂದು ಫಂಕ್ಷನ್ನು. ರೂಲ್ ಏನು ಹೇಳುತ್ತೆ? we should keep constant as it is and we should differentiate the function. Differentiation of x³ is 3x² minus 21 constant ಹಂಗೆ ಬರ್ಕೊಳ್ಳಿ. differentiation of x² ಏನು 2x ಪ್ಲಸ್ ಹಂಗೆ ಬರ್ಕೊಳ್ಳಿ
36 into x here. 36 is constant, write down as it is. Differentiation of x is what? 1. So ನಿಮಗೆ ಡಿಫ್ರೆನ್ಸಿಯೇಷನ್ ಆಲ್ರೆಡಿ ನೀವು ಫೆಮಿಲಿಯರ್ ಆಗಿರ್ತೀರ. ಓಕೆ, ಸೊ ಅದನ್ನು ನಾವು ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡ್ವಿ. ಸೊ ಮೈನಸ್ 20 ಅಂದರೆ ಕಾನ್ಸ್ಟೆಂಟ್ ಸಪ್ರೇಟ್ ಆಗಿದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ 20 is what? 0. ಅಂದರೆ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ is 0. ಸೊ ನೆಕ್ಸ್ಟ್ ಸ್ಟೆಪ್ಪು dy by dx equal to, ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ. 2 into 3 into x square is 6x square. So 2 3s are 6 minus 21 into 2x. 21 into 2 is 2, 42x plus 36 into 1 is 36. Then minus the 0, need not to write. And take this as equation number 2. So ಈಗ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಾವು ಈ ಥರ ಬಂತು. ಸ್ಟೆಪ್ 2 ಏನು ಹೇಳುತ್ತೆ? ಸರಿ, ಸ್ಟೆಪ್ 1 ಏನು ಹೇಳುತ್ತೆ? ಫೈಂಡ್ dy by dx and d square y by dx square. ಸೊ ಈಗ ಮತ್ತೆ ನಾವು ಇದನ್ನೇನು ಮಾಡಬೇಕು? ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಈ ಈಕ್ವೇಷನ್ 2ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿಫ್ರೆನ್ಷಿಯೇಷನ್ ಆಫ್ dy by dx ಏನು ಬರುತ್ತೆ? d square y by dx square ಅಲ್ವಾ? dy by dxನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬರುತ್ತೆ? d square y by dx square ಬರುತ್ತೆ ಈಕ್ವಲ್ ಟು. ಸೊ ಇಲ್ಲೂ ಅಷ್ಟೇ ಸಮ್ ಆರ್ ಡಿಫರೆನ್ಸ್ ಆಫ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಸಪ್ರೇಟ್ ಆಗಿ ನಾವು ಡಿಫ್ರೆನ್ಸಿಯೇಷನ್ ಮಾಡಬೇಕು. ವಿ ಶುಡ್ ಡೂ ದ ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ. ಸೊ ಇಫ್ ಯು ಅಪ್ಲೈ ದ ರೂಲ್ ಫಾರ್ ದಿಸ್, 6 is constant, keep as it is, differentiation of x square is 2x ಆಗುತ್ತೆ. ಸೊ ಯು ಶುಡ್ ರೈಟ್ ವಿತ್ ಇನ್ ದ ಬ್ರಾಕೆಟ್ಸ್. ಮೈನಸ್ 42 ಹಂಗೆ ಬರ್ಕೊಳ್ಳಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು ಗೊತ್ತಿದೆ ನಮಗೆ? 1 ಪ್ಲಸ್ 36 is constant. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ 0. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫಿಕೇಶನ್ ಇರುತ್ತೆ. ಸೊ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 6 2s are 12x ಮೈನಸ್ 42 into 1 is 42. and take this as equation 3. ಸೊ ಈಗ ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಸೊ dy by dxನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ದೆನ್ d square y by dx square ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ? ಟೇಕ್ dy by dx equal to 0 for maximum and minimum. That is common condition to find maximum and minimum ವ್ಯಾಲ್ಯೂಗೆ dy by dx equal to 0 ಅಂತ ತಗೋಬೇಕು. ಮತ್ತೆ ಚೆಕ್ ದ ದೆನ್ ಫೈಂಡ್ ದ ಸ್ಟೇಷನರಿ ಪಾಯಿಂಟ್ಸ್. dy by dx equal to 0 ಅಂತ ತಗೊಂಡು ನಾವು ಸ್ಟೇಷನರಿ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ದ ವಾಟ್? ಸ್ಟೆಪ್ 2. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ವಿ ಮೂವ್ ಆನ್ ಟು ಸ್ಟೆಪ್ 2. ಸೊ ಏನು ಸ್ಟೆಪ್ 2ಗೆ ಕಂಡೀಷನ್ನು? ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ವಾಟ್ ಇಸ್ ದ ಕಂಡೀಷನ್? dy by dx equal to what? 0. ಸೊ dy by dx ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಈಕ್ವೇಷನ್ 2 ಈಸ್ ವಾಟ್? dy by dx. ಈಗ dy by dx equal to 0 ಅಂತ ನಾವು ತಗೋಬೇಕು. ಸೊ ಏನು ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ? ಸೊ dy by dx ಏನು ತೊಗೊಂಡೆ? 0. ದೆನ್ LHSನ ಹಂಗೆ RHSನ ಹಂಗೆ ಬರ್ಕೊಂಡಿದ್ದೀನಿ. 6x square minus 42x plus 36 ಅಂತ. ಅಂದರೆ ಇಲ್ಲಿ ಈ ಈಕ್ವೇಷನಲ್ಲಿ dy by dx ಪ್ಲೇಸಲ್ಲಿ 0 ಹಾಕಿ ಅಂತ ಅರ್ಥ. ಸೊ ನಾವು ದಿಸ್ ಈಕ್ವೇಷನ್ ರಿಸೆಂಬಲ್ಸ್ ಲೈಕ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಇದು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಇರುತ್ತೆ. ಸೊ ನಿಮಗೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡೋದು ಆಲ್ರೆಡಿ ಹೈಸ್ಕೂಲ್ ಸೆಕ್ಷನಲ್ಲಿ ನೀವು ಚೆನ್ನಾಗಿ ಕಲ್ತಿರ್ತೀರ. ಆದರೂ ಸಹ ನಾನು ಇಲ್ಲಿ ನಿಮಗೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಹೌ ಟು ಸಾಲ್ವ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. So dear students, please observe here, in the each term, the coefficients, observe the coefficients 6, 42, 36. These three coefficients are what? The multiples of what? 6. So to make calculations simple and easier, so I am going to divide this equation by what? 6. So divide by what? 6. So equation divide by 6 ಮಾಡ್ಕೊಂಡಾಗ we get x square minus 6 7s are 42, sorry, s 42, that is 42 divided by 6 we get 7x plus 36 divided by 6 we get what? 6 equal to 0. ಯಾಕೆ ಸರ್ ಈ ಥರ ಮಾಡ್ಕೊಂಡ್ವಿ ಅಂತಂದರೆ to make the calculations easier. Okay, now we will get like this. Now we are going to find factors for this equation, ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಇದೆ. ಸೊ ಇದಕ್ಕೆ ನಾವು ಸಾಲ್ವ್ ಮಾಡಿದಾಗ ನಮಗೆ 2 ಪಾಯಿಂಟ್ಸ್ ಬರುತ್ತೆ. ಸೊ ಆ ಪಾಯಿಂಟ್ಸನ್ನು ನಾವು ಸ್ಟೇಷನರಿ ಪಾಯಿಂಟ್ಸ್ ಅಂತ ತಗೊತೀವಿ. ಸೊ ನಾವು ಈಗ ಇದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಅಬ್ಸರ್ವ್ ಹಿಯರ್. ಸೊ ಎಕ್ಸ್ ಸ್ಕ್ವೇರ್ನ ಹಂಗೆ ಬರ್ಕೊಳ್ಳಿ. ಸೊ ಇಲ್ಲಿ ಮೈನಸ್ 7x ಇದೆ. ದಿಸ್ ಮೈನಸ್ 7x ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ 6x ಮೈನಸ್ 1x ಅಂತ ಬರ್ಕೊಂಡಿದ್ದೀನಿ. ಸೊ ಯಾಕಪ್ಪ ಅಂತಂದರೆ ಇಲ್ಲಿ ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ನಾನು ಇಲ್ಲಿ ತೆಗೆದಿರ್ತಕ್ಕಂಥ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ +6 ಬರಬೇಕು, ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ -7 ಬರಬೇಕು. ಸೊ ಇಲ್ಲಿ -6 ಇದೆ ಕೊಯಿಫಿಷಿಯಂಟು, ಇಲ್ಲಿ -1 ಇದೆ. -6 into -1
ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 6 ಇಂಟು 1 6 ಆಗುತ್ತೆ. ಸೊ ವಿಲ್ ಗೆಟ್ ವಾಟ್ 6 ಬರುತ್ತೆ. ದೆನ್ ಹ್ಯಾಡ್ ಮಾಡಿದ್ರೆ ನನಗೆ -7 ಬರಬೇಕು. ಸೊ -6 -1 ಹ್ಯಾಡ್ ಮಾಡಿ, ಎರಡೂ ಮೈನಸ್ ಇದ್ದಾಗ ನಾವು ಹ್ಯಾಡ್ ಮಾಡಬೇಕು. ಸೊ -1 -6 -1 ಹ್ಯಾಡ್ ಮಾಡಿದ್ರೆ ಬರುತ್ತೆ -7. ದೇರ್ಫೋರ್ ನಾನೀಗ -7xನ ಸೊ ಐ ಸ್ಪ್ಲಿಟ್ ಇಂಟು -6x -x ಅಂತ ತೊಗೊಂಡಿದ್ದೀವಿ. ಇಲ್ಲ ಅಂತಂದರೆ ನೀವು ಇನ್ನೂ ಒಂಥರ ಇದನ್ನು ಮಾಡ್ಕೋಬೋದು. ಸೊ ಯಾವ ಥರಪ್ಪ ಅಂತಂದರೆ, ಸೊ ಇಲ್ಲಿ ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 6 ಇಂಟು x² 6x² ಆಗುತ್ತೆ. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡಿದಾಗ, ಸೊ ನಾನು ಹೇಳಿದೆ, ಸೊ ಮಲ್ಟಿಪ್ಲೈ ಮಾಡಿದಾಗ ಈ ಟರ್ಮು ಮತ್ತು ಈ ಟರ್ಮ್ನ ಮಲ್ಟಿಪ್ಲೈ ಮಾಡಿದಾಗ +6x² ಬಂತು. ಈಗ ನಾನು ಎರಡು ನಂಬರ್ಸ್ನ ಚೂಸ್ ಮಾಡಿಕೊಂಡ್ರೆ, ದಟ್ ಈಸ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ +6 ಬರಬೇಕು, ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿಕೊಂಡ್ರೆ -7 ಅಂತ ಬರಬೇಕು. ಸೊ ನಾವು ಎರಡು ನಂಬರ್ಸ್ನ ತೊಗೊಂಡು ಮಲ್ಟಿಪ್ಲೈ ಮಾಡಿದಾಗ 6 ಬರೋದಕ್ಕೆ ನಮಗೆ ಪಾಸಿಬಿಲಿಟೀಸ್ ಎರಡಿದೆ. ಒಂದು 2 ಇಂಟು 3 6 ಆಗುತ್ತೆ, ಇನ್ನೊಂದು ಪಾಸಿಬಿಲಿಟಿ 6 ಇಂಟು 1 ಈಸ್ 6 ಆಗುತ್ತೆ. ಬಟ್ ಅವೆರಡೂ ನಂಬರ್ಸ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ನನಗೆ -7 ಬರಬೇಕು. ಸೊ ಅದಕ್ಕೆ 7 ಬರಬೇಕಂದ್ರೆ ದ ಪಾಸಿಬಿಲಿಟೀಸ್ ಆರ್ ವಾಟ್, ಸೊ 6 ಮತ್ತು 1 6 ಮತ್ತು 1. ಸೊ ಈಗ ನನಗೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರಬೇಕು. ಸೊ ಇಲ್ಲಿ ಎರಡು ಪ್ಲಸ್ ಇದೆ, ಪ್ಲಸ್ ಬರುತ್ತೆ. ಬಟ್ ಇಲ್ಲಿ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ -7 ಬರಬೇಕು. ಸೊ ಅದಕ್ಕೆ ಯು ಶುಡ್ ಟೇಕ್ -6 -1 ಅಂತ ತಗೊಳ್ಳಿ. ಸೊ ಈಗ ಇದಕ್ಕೆ x, ದೆನ್ ಇದಕ್ಕೂ xನ ತಗೊಳ್ಳಿ. ಸೊ ಈಗ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, 6 ಇಂಟು 1 6, x ಇಂಟು x x², -6x -1x ಏನು ಬಂತು, -7x ಬಂತು. ಸೊ ಈ ಥರನೂ ನಾವು ಇಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೋದು. ಸೊ ಈಗ ಸೊ x² ಹಂಗೆ ಬರ್ಕೊಳ್ಳಿ. ಸೊ ಇಲ್ಲಿ -6xನ ಹಂಗೆ ಬರ್ಕೊಳ್ಳಿ, -1x ಅಂದರೆ -x ಅಂತ ಬರ್ಕೊಳ್ಳಿ, ಪ್ಲಸ್ ಈ 6ನ ರೈಟ್ ಡೌನ್ ಆ್ಯಸ್ ಇಟ್ ಈಸ್. ದೆನ್ ಆಫ್ಟರ್ವರ್ಡ್ಸ್ ಇದಾದಮೇಲೆ ಸೊ ಇಲ್ಲಿ ಇವೆರಡೂ ಟರ್ಮಲ್ಲಿ ವಿ ಕ್ಯಾನ್ ಟೇಕ್ x ಆಸ್ ಕಾಮನ್ ಫ್ಯಾಕ್ಟರ್. ಈ ಎಕ್ಸು ಮತ್ತು ಎಕ್ಸ್ನ ಕಾಮನ್ ಫ್ಯಾಕ್ಟರ್ ತೊಗೋಬೋದು. ಸೊ ಕಾಮನ್ ಫ್ಯಾಕ್ಟರ್ ತೊಗೊಂಡಾಗ x ಕಾಮನ್ ಫ್ಯಾಕ್ಟರ್ ತೊಗೊಂಡೆ, ಇಲ್ಲಿ ರಿಮೈನಿಂಗ್ 1x ಹಂಗೆ ಇದೆ, ಮೈನಸ್ ಹಂಗೆ ಇರುತ್ತೆ, 6 ರೈಟ್ ಡೌನ್ ಆಸ್ ಇಟ್ ಈಸ್. ಸೊ ಕಾಮನ್ ತೊಗೊಂಡಾಗ ಇದನ್ನು ಬ್ರ್ಯಾಕೆಟಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಕಮ್ ಟು ದೀಸ್ 2 ಟರ್ಮ್ಸ್. ಈಗ ಇವೆರಡೂ ಟರ್ಮಲ್ಲಿ -1ನ ತಗೋಬೋದು. ಇವೆರಡೂ ಟರ್ಮಲ್ಲಿ ಏನು ಕಾಮನ್ ಇದೆ, -1 ಕಾಮನ್ ತಗೋಬೋದು. ಸೊ ಇಲ್ಲಿ ಸೊ ಈಗ ಇವೆರಡು ಟರ್ಮಲ್ಲಿ x ಕಾಮನ್ ಫ್ಯಾಕ್ಟರ್ ತೊಗೊಂಡಾಗ ರಿಮೈನಿಂಗ್ ಇಲ್ಲಿ x ಇರುತ್ತೆ, ದೆನ್ -6 ಇರುತ್ತೆ. ದೆನ್ ಇವೆರಡು ಟರ್ಮಲ್ಲಿ -1 ಕಾಮನ್ ತೊಗೊಂಡಾಗ ಇಲ್ಲಿ -x ಇರೋದು +x ಆಗುತ್ತೆ. ಸೊ +6 ಇರೋದು ಏನಾಗುತ್ತೆ, -6 ಆಗುತ್ತೆ. ಸೊ ಈಕ್ವಲ್ ಟು 0. ದೆನ್ ಅಗೈನ್ ಫ್ರಮ್ ದೀಸ್ 2 ಟರ್ಮ್ಸ್ ವಿ ಕ್ಯಾನ್ ಟೇಕ್ x -6 ಆಸ್ ವಾಟ್, ಕಾಮನ್ ಫ್ಯಾಕ್ಟರ್. ಸೊ x -6ನ ಕಾಮನ್ ಫ್ಯಾಕ್ಟರ್ ತೊಗೊಂಡಾಗ, ಸೊ x -6 ಕಾಮನ್ ಫ್ಯಾಕ್ಟರ್ ತೊಗೊಂಡು ರಿಮೈನಿಂಗ್ ಏನಿರುತ್ತೆ ಇಲ್ಲಿ x, ದೆನ್ -1. You should write within the brackets. Now these two factors is equal to 0. Therefore each factor equal to what, 0 ಅಂತ ಹೇಳ್ತೀವಿ. x -6 equal to 0 or x -1 equal to 0 ಅಂತ ಹೇಳ್ತೀವಿ. ಸೊ ಈಗ ನಮಗೆ therefore x equal to -6ನ ಈ ಕಡೆ ತೊಗೊಂಡಾಗ +6 ಆಗುತ್ತೆ. ಸೊ ಇಲ್ಲಿ -1ನ ಈ ಕಡೆ ತೊಗೊಂಡಾಗ +1 ಆಗುತ್ತೆ. ಸೊ ಈಗ therefore we got x equal to 6, 1 are what, stationary points ಅಂತ ಹೇಳ್ತೀವಿ. ಸೊ ಈಗ ಸ್ಟೆಪ್ 2 ಕಂಪ್ಲೀಟ್ ಆಯಿತು. ಸೊ ಸ್ಟೆಪ್ 1 dy/dx ಫೈಂಡ್ ಮಾಡ್ಕೊಳ್ಳಿ, d² ಫೈಂಡ್ ಮಾಡ್ಕೊಳ್ಳಿ. ಸ್ಟೆಪ್ 2 ಏನು ಹೇಳುತ್ತೆ, ಟೇಕ್ dy/dx equal to 0 ಅಂತ ತೊಗೊಂಡು ಸೊ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ಸೊ ವಿ ಗಟ್ ವಾಟ್, ಸ್ಟೇಷನರಿ ಪಾಯಿಂಟ್ಸ್ ಬಂತು. ಸೊ x equal to 6 ಆ್ಯಂಡ್ 1 ಆರ್ ದ ಸ್ಟೇಷನರಿ ಪಾಯಿಂಟ್ಸ್. ಸೊ ಇಲ್ಲಿ ನಮಗೆ 2 ಸ್ಟೇಷನರಿ ಪಾಯಿಂಟ್ಸ್ ಬಂದಿದೆ. ಸೊ ಈಗ ಲೆಟ್ ವಿ ಮೂವ್ ಆನ್ ಟು ಸ್ಟೆಪ್ 3. ಸೊ ಸ್ಟೆಪ್ 3 ಏನು ಹೇಳುತ್ತೆ, ಚೆಕ್ ದ ಸೈನ್ ಆಫ್ d²/dx² ಅಟ್ ದ ಸ್ಟೇಷನರಿ ಪಾಯಿಂಟ್ಸ್. ಸ್ಟೇಷನರಿ ಪಾಯಿಂಟ್ಸ್ ಹತ್ರ d²/dx² ಸೈನ್ನ ಚೆಕ್ ಮಾಡೋಣ. ಸೊ ಫಸ್ಟು ಸ್ಟೇಷನರಿ, ದಟ್ ಈಸ್ ಫಸ್ಟ್ ಕೇಸ್ 1.
ಅಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 6. ಫಸ್ಟ್ ಸ್ಟೇಷನರಿ ಪಾಯಿಂಟ್ನ ತಗೊಳ್ಳೋಣ. ಅಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 6. ಸೊ ಏನು ಹೇಳಿದೆ, ವಿ ಶುಡ್ ಚೆಕ್ ದ ಸೈನ್ ಆಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನಾವೇನು ತೊಗೊಂಡಿದ್ದೀವಿ, ಈಕ್ವೇಷನ್ 3 ಅಂತ ತೊಗೊಂಡಿದ್ದೀವಿ ಅಲ್ವಾ, ನೋಡಿ ಇಲ್ಲಿದೆ. ಸೊ ಇದನ್ನು ಈಕ್ವೇಷನ್ 3 ಬಿಕಮ್ಸ್, ಈಕ್ವೇಷನ್ 3 ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 12. ಸೊ ಇನ್ ದ ಪ್ಲೇಸ್ ಆಫ್ ಎಕ್ಸ್ ವಿ ಶುಡ್ ಪುಟ್ 6. ಸೊ 12 ಇಂಟು 6 minus 42 equal to 12 6 is 72 minus 42. 72 minus 42 ಎಷ್ಟು ಬರುತ್ತೆ, 30 plus 30. That means greater than 0. That means d square y by dx square is what? Positive ಬರ್ತಾ ಇದೆ. So dear student, when you get d square y by dx square positive, what will be the function, whether it is maximum or minimum? The function is minimum at x equal to 6. So ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರು ನಮಗೆ ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಬಂದಾಗ, ಸೊ ನಾವೇನು ಹೇಳ್ತೀವಿ, ದ ಫಂಕ್ಷನ್ ಈಸ್ ವಾಟ್, ಮಿನಿಮಮ್ ಅಂತ ಹೇಳ್ತೀವಿ. ಜ್ಞಾಪಕ ಇಟ್ಕೊಳ್ಳಿ, ಅಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 6 ದ ಫಂಕ್ಷನ್ ಈಸ್ ಮಿನಿಮಮ್ ಅಂತ ಗೊತ್ತಾಯಿತು. ಸೊ ಅವ್ರು ಕ್ವಶನ್ ಅರ್ಥ ಮಾಡ್ಕೋಬೇಕು, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಈಗ ಈ ಪಾಯಿಂಟಲ್ಲಿ ಫಂಕ್ಷನ್ನು ಮಿನಿಮಮ್ ಅಂತ ಗೊತ್ತಾಯಿತು. ಈಗ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೆಂಗಪ್ಪ ಅಂತಂದರೆ, ಸೊ ಬಂದಿರತಕ್ಕಂಥ ಅಲ್ಲಿ ಈ ಪಾಯಿಂಟಲ್ಲಿ ಅಂದರೆ ಈ ಸ್ಟೇಷನರಿ ಪಾಯಿಂಟ್ನ ಕೊಟ್ಟಿರ್ತಕ್ಕಂಥ ಗಿವನ್ ಈಕ್ವೇಷನಲ್ಲಿ, ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಮೂವ್ ಮಾಡೋಣ. ಸೊ ಈಗ ಮಿನಿಮಮ್ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು 6 ನೋಡಿ, ಮಿನಿಮಮ್ ವ್ಯಾಲ್ಯೂ ಅಟ್ ದ ಸ್ಟೇಷನರಿ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 6 ಈಸ್ ಗಿವನ್ ಬೈ, ಸೊ ವೈ ಮಿನಿಮಮ್ ಅಂತ ಬರ್ಕೊಳ್ಳಿ. ವೈ ಮಿನಿಮಮ್ ಈಕ್ವಲ್ ಟು, ಸೊ ನೋಡಿ ಇಲ್ಲಿ ಯಾವ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಗೊತ್ತಾ, ಎಕ್ಸ್ ಈಕ್ವಲ್ ಟು 6ನ ಅವರು ಕೊಟ್ಟಿರ್ತಕ್ಕಂಥ ಗಿವನ್ ಈಕ್ವೇಷನ್. ಸೊ ಈ ಈಕ್ವೇಷನ್ ನಾವು 1 ಅಂತ ತೊಗೊಂಡಿದ್ದೀವಿ. ಸೊ ಈ ಈಕ್ವೇಷನಲ್ಲಿ ಈ ಸ್ಟೇಷನರಿ ಪಾಯಿಂಟ್ನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ವೈ ಮಿನಿಮಮ್ ಈಕ್ವಲ್ ಟು 2 ಇಂಟು, ಸೊ 2 ಎಕ್ಸ್ ಪ್ಲೇಸಲ್ಲಿ 6 ಕ್ಯೂಬ್ ಮೈನಸ್ 21 ಎಕ್ಸ್ ಪ್ಲೇಸಲ್ಲಿ 6 ಸ್ಕ್ವೇರ್ ಪ್ಲಸ್ 36 ಇಂಟು ಎಕ್ಸ್ ಪ್ಲೇಸಲ್ಲಿ 6 ಮೈನಸ್ 20. ಅಂದರೆ ಈ ಈಕ್ವೇಷನಲ್ಲಿ ಎಕ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ 6ನ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ವೈ ಮಿನಿಮಮ್ ಈಕ್ವಲ್ ಟು 2 ಇಂಟು 6 ಕ್ಯೂಬ್ ಅಂದರೆ ಎಷ್ಟು, 216 ಮೈನಸ್ 21, 6 ಸ್ಕ್ವೇರ್ ವ್ಯಾಲ್ಯೂ ಇಸ್ 36 ಪ್ಲಸ್ 36 ಇಂಟು 6ನ ಮಲ್ಟಿಪ್ಲೈ ಮಾಡಿದ್ರೆ 216 ಮೈನಸ್ 20 ಹಂಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್, ವೈ ಮಿನಿಮಮ್ ಈಕ್ವಲ್ ಟು 2 ಇಂಟು 216 ಇಸ್ 432 ಬರುತ್ತೆ. 21 ಇಂಟು 36 ಮಾಡಿದಾಗ 756 ಬರುತ್ತೆ. ಪ್ಲಸ್ 216 ರೆಡ್ ಆನ್ ಆಸ್ ಇಟ್ ಈಸ್ ಮೈನಸ್ 20. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವಿ ಗೆಟ್ ಮೈನಸ್ 128. ದಿಸ್ ಈಸ್ ವಾಟ್, minimum value of a function. This is minimum value of a function. ಸೊ ಈಗ ಕೇಸ್ 1 ಆಯಿತು. ಅಂದರೆ ಒಂದು ಪಾಯಿಂಟ್ನ ತೊಗೊಂಡು ಮಾಡಿದಾಗ, ಅಂದರೆ ಈ ಪಾಯಿಂಟಲ್ಲಿ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು ಮಿನಿಮಮ್ ಆಗಿರುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕೇಸ್ 2. ಸೊ ಕೇಸ್ 2 ನೆಕ್ಸ್ಟ್ ಪಾಯಿಂಟ್ ಯಾವುದು, ಅಟ್ ದ ಪಾಯಿಂಟ್ ನೋಡಿ, ಎಕ್ಸ್ ಈಕ್ವಲ್ 6,1 ಎಲ್ಲ ಬಂದಿರೋದು ನಮಗೆ 2 ಪಾಯಿಂಟ್ಸು 1 ಪಾಯಿಂಟ್ ಆಯಿತು. ಈಗ ಸೆಕೆಂಡ್ ಪಾಯಿಂಟ್ ಅದನ್ನು ಕೇಸ್ 2 ಅಂತ ತೊಗೊತೀನಿ. ಅಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 1. ಸೇಮ್ ಈಗ ಕೇಸ್ 1 ನಾವು ಯಾವ ಥರ ಪ್ರೊಸೀಜರ್ ಸಬ್ಸ್ಟಿಟ್ಯೂಷನ್ ಮಾಡಿದ್ವು, ಸೇಮ್ ಪ್ರೊಸೀಜರ್ ಕೇಸ್ 2ಗೂ ಮಾಡ್ಕೊಂಡು ಹೋಗೋಣ. ಬಟ್ ಇಲ್ಲಿ ಎಕ್ಸ್ ಈಕ್ವಲ್ ಟು 6 ತೊಗೊಂಡ್ವಿ, ನಾವಿಲ್ಲಿ ಎಕ್ಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಎಕ್ಸ್ ಈಕ್ವಲ್ ಟು 1 ಫಸ್ಟ್ ಯಾವ್ದಾರ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ವಿ ಶುಡ್ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 3. ವೈ, because the function is said to be maximum or minimum depending upon the d square y by dx square sign. d square y by dx square sign ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಈಕ್ವೇಷನ್ 3 ಬಿಕಮ್ಸ್ d square y by dx square equal to, ನೋಡಿ ಇಲ್ಲಿ 12 ಇಂಟು 1 ಎಕ್ಸ್ ಪ್ಲೇಸಲ್ಲಿ 1 ಮೈನಸ್ 42 ಈಕ್ವಲ್ ಟು 12 1s are 12 ಮೈನಸ್ 42. 12 ಮೈನಸ್ 42 ವಿಲ್ ಗೆಟ್ ಮೈನಸ್ 30. ಸೊ ದಿಸ್ ಈಸ್, ಸಾರಿ ಇಲ್ಲಿ ಗ್ರೇಟರ್ ದೆನ್ 0 ಇದೆ, ಇಟ್ ಶುಡ್ ಬಿ ಲೆಸ್ ದೆನ್ 0. ಸೊ ಇದೇನಾಗಿರುತ್ತೆ, ಲೆಸ್ ದೆನ್ 0 ಇರುತ್ತೆ, ನಾಟ್ ಗ್ರೇಟರ್ ದೆನ್ 0, ಲೆಸ್ ದೆನ್ 0 ಅಂದರೆ ನೆಗೆಟಿವ್ ವ್ಯಾಲ್ಯೂ. ಸೊ ಈಗ ನೆಗೆಟಿವ್ ವ್ಯಾಲ್ಯೂ ಬಂದಾಗ ನಮಗೆ ನಾವೇನು ಹೇಳ್ತೀವಿ, ದ ಫಂಕ್ಷನ್ ಈಸ್, ಸೊ ಇಲ್ಲಿ ಪಾಸಿಟಿವ್ ಬಂದರೆ ವಿ ಕ್ಯಾನ್ ಸೇ ದ ಫಂಕ್ಷನ್ ಈಸ್ ಮಿನಿಮಮ್. ನೆಗೆಟಿವ್ ಬಂದಾಗ ಏನು ಹೇಳ್ತೀವಿ, ದ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್. ಸೊ therefore the function as what, maximum at x equal to 1 ಅಂತ ಹೇಳ್ತೀವಿ. ಸೊ ಈಗ ಈ x equal to 1 ಪಾಯಿಂಟಲ್ಲಿ
ಫಂಕ್ಷನ್ನು ಮ್ಯಾಕ್ಸಿಮಮ್ ಅಂತ ಗೊತ್ತಾಯಿತು. ಈಗ ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು 1 ಈಸ್ ಗಿವನ್ ಬೈ, ಸೊ ಏನು ಹೇಳಿದೆ ನಾನು ಇಲ್ಲಿ ಯಾವ ಥರ ಮಾಡಿದ್ವಿ. ಸೊ ಆಫ್ಟರ್ ಫೈಂಡಿಂಗ್ ದ ಮಿನಿಮಮ್ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ, ಸ್ಟೇಷನರಿ ಪಾಯಿಂಟ್ನ ಕೊಟ್ಟಿರ್ತಕ್ಕಂಥ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಸೇಮ್ ಅದೇ ಥರ ಇಲ್ಲೂ ಮಾಡೋಣ. ಸೊ ವೈ ಮ್ಯಾಕ್ಸಿಮಮ್ ಈಕ್ವಲ್ ಟು ನೋಡಿ, ಈ ಈಕ್ವೇಷನ್ 1ನಲ್ಲಿ ಎಕ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ 1 ಕ್ಯೂಬ್ ಈಸ್ 1, 1 ಸ್ಕ್ವೇರ್ ಈಸ್ 1, 36 ಇಂಟು 1 is 36 minus 20. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 ಇಂಟು 1 is 2, 21 ಇಂಟು 1 is 21 ಪ್ಲಸ್ 36 minus 20. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ವೈ ಮ್ಯಾಕ್ಸಿಮಮ್ ಈಕ್ವಲ್ ಟು ವಾಟ್, -3. ಅಂದರೆ ಮಿನಿಮಮ್ ವ್ಯಾಲ್ಯೂ, ಸಾರಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಈಸ್ ವಾಟ್, -3. ಸೊ ದೀಸ್ ಆರ್ ದ ಸ್ಟೆಪ್ಸ್ should be follow to find the maximum and minimum value of a function. So dear students, so ನಿಮಗೆ ಸೊ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಮಾಡೋದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು, ಸೊ ನಾವು ಇನ್ನೊಂದು ಪ್ರಾಬ್ಲಮ್ನ ಮಾಡೋದಕ್ಕೆ ತಯಾರಿ ಮಾಡೋಣ. ಸೊ ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್. ಸೊ ಇಲ್ಲಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನ್ಗೂ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ನೋಡೋಣ. ಸೊ ಫಸ್ಟ್ಲಿ ರೈಟ್ ಆನ್ ದ ಗಿವನ್ ಇಕ್ವೇಷನ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್. ಈ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ dy by dx ಈಕ್ವಲ್ ಟು ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ 3x² ಬರುತ್ತೆ, -3 ಕಾನ್ಸ್ಟೆಂಟ್ ಹಂಗೆ ಬರ್ಕೊಳ್ಳಿ, ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 4 ಈಸ್ ವಾಟ್, 0. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ dy by dx ಈಕ್ವಲ್ ಟು 3x² ಮೈನಸ್ 3 ಇಂಟು 1 ಏನು 3. ಟೇಕ್ ದಿಸ್ ಆಸ್ ಈಕ್ವೇಷನ್ 2. ಸೊ ಸ್ಟೆಪ್ 1 ಹೇಳುತ್ತೆ ವಿ ಶುಡ್ ಫೈಂಡ್ dy by dx ಆ್ಯಂಡ್ d² by dx². ಸೊ ಈಗ ನೆಕ್ಸ್ಟು ಅಗೈನ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಆಫ್ಟರ್ ಡಿಫ್ರೆನ್ಷಿಯೇಟಿಂಗ್ ವಿ ಗೆಟ್ d² by dx² ಈಕ್ವಲ್ ಟು, ಸೊ 3 is constant, add on as it is, x² differentiation is 2x minus differentiation of 3 is 0. Further simplification we get d² by dx² equal to 3 2s are 6x ಅಂತ ಬರುತ್ತೆ. ಟೇಕ್ ದಿಸ್ ಆಸ್ equation 3. ಸೊ ಫಸ್ಟ್ ಸ್ಟೆಪ್ 1 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ 2 ಏನು ಹೇಳುತ್ತೆ, ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ ದ ಕಾಮನ್ ಕಂಡೀಷನ್ ಈಸ್ dy by dx ಈಕ್ವಲ್ ಟು 0. ಸೊ dy by dx ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ ಈಕ್ವೇಷನ್ 2. ಸೊ dy by dx ನಮಗೆ 3x² minus 3 ಬಂದಿದೆ. ಸೊ 3x² minus 3 ಈಕ್ವಲ್ ಟು 0 ಅಂತ ತಗೊಳ್ಳಿ. ಸೊ ನಾವು ಇಟ್ಸ್ ಲುಕ್ಸ್ ಲೈಕ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ನಾವು ಯು ಶುಡ್ ಸಾಲ್ವ್ ದಿಸ್ ಈಕ್ವೇಷನ್ ಟು ಗೆಟ್ ಸ್ಟೇಷನರಿ ಪಾಯಿಂಟ್ಸ್. ಸೊ ಇಲ್ಲಿ ಹೇಳಿದೆ, ಸೊ ಎರಡು ಕೋಎಫಿಷಿಯೆಂಟ್ಸು 3 3 ಇದೆ. ದೇ ಆರ್ ದ ಮಲ್ಟಿಪಲ್ಸ್ ಆಫ್ 3. ಟು ಮೇಕ್ ದ ಕ್ಯಾಲ್ಕುಲೇಷನ್ಸ್ ಈಸಿಯರ್ ಐ ಆಮ್ ಗೋಯಿಂಗ್ ಟು ಡಿವೈಡ್ ಬೈ 3. ವಿ ಗೆಟ್ x² minus 1 ಈಕ್ವಲ್ ಸಿ. 3 ಇಂದ ಡಿವೈಡ್ ಮಾಡಿದಾಗ ಇಲ್ಲೂ 1 ಮತ್ತು ಇಲ್ಲೂ 1 ಬರುತ್ತೆ. x² minus 1 ಈಕ್ವಲ್ ಟು c ಬರುತ್ತೆ. ಸೊ ನಾವು ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a² minus b² ಥರ ಇರುತ್ತೆ. ಸೊ 1 ಕ್ಯಾನ್ ಬಿ ರಿಟನ್ ಆಸ್ 1². ಸೊ a² minus b² ಅಂತ ಫ್ಯಾಕ್ಟರ್ಸ್ ನಮ್ಗೆ ಗೊತ್ತಿರೋದು ಏನು, a minus b ಇಂಟು a ಪ್ಲಸ್ b ಅಂತ. ಸೊ ನಾವು x ಮೈನಸ್ ಅಂದರೆ ಇಲ್ಲಿ 2 ಫ್ಯಾಕ್ಟರ್ಸ್ ಈಕ್ವಲ್ ಟು 0. ಸೊ ಈಚ್ ಫ್ಯಾಕ್ಟರ್ ಕ್ಯಾನ್ ಬಿ ಈಕ್ವಲ್ ಟು 0. x minus 1 ಈಕ್ವಲ್ ಟು 0 ಆರ್ x plus 1 ಈಕ್ವಲ್ ಟು 0. ಸೊ ಫರ್ದರ್ ಸಿಂಪ್ಲಿಫಿಕೇಶನ್, ಸೊ -1 ಈ ಕಡೆ ತೊಗೊಂಡಾಗ +1 x ಈಕ್ವಲ್ ಟು 1 ಆಗುತ್ತೆ. ಆ +1 ಈ ಕಡೆ ತೊಗೊಂಡಾಗ -1 ಆಗುತ್ತೆ. ಸೊ ನಾವು ದ ಸ್ಟೇಷನರಿ ಪಾಯಿಂಟ್ಸ್ x ಈಕ್ವಲ್ ಟು 1, -1 ಆರ್ ದ ವಾಟ್, ಸ್ಟೇಷನರಿ ಪಾಯಿಂಟ್ಸ್. ಸೊ ಈಗ ಸ್ಟೆಪ್ 2 ಕಂಪ್ಲೀಟ್ ಆಯಿತು, ಅಂದರೆ ಸ್ಟೇಷನರಿ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸ್ಟೆಪ್ 3. ಸೊ ಸ್ಟೆಪ್ 3 ಏನು ಹೇಳುತ್ತೆ, ಸೊ ಈ ಬಂದಿರತಕ್ಕಂಥ ಸ್ಟೇಷನರಿ ಪಾಯಿಂಟ್ಸ್ನ d² by dx² ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಪಾಸಿಟಿವ್ ಆರ್ ನೆಗೆಟಿವ್ ಬರೋದ್ರ ಮೇಲೆ ವಿ ಆರ್ ಗೋಯಿಂಗ್ ಟು ಡಿಫೈನ್ ದ ಫಂಕ್ಷನ್ ಆಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ಸೊ ನಾವು ಕೇಸ್ 1 ಅಂತ ತೊಗೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ ಅಟ್ ದ ಪಾಯಿಂಟ್ x ಈಕ್ವಲ್ ಟು 1 ಅಂತ ತಗೊಳ್ಳಿ. ಸೊ ಸಬ್ಸ್ಟಿಟ್ಯೂಟ್ ದಿ x ಈಕ್ವಲ್ ಟು 1 ಈಕ್ವೇಷನ್ 3. ಸೊ ಈಕ್ವೇಷನ್ 3 ಬಿಕಮ್ಸ್, ದಿಸ್ ಇಸ್ ದ ಈಕ್ವೇಷನ್ 3. ಸೊ d² by dx² ಈಕ್ವಲ್ ಟು x ಇಂಟು x ಪ್ಲೇಸಲ್ಲಿ 1 ಹಾಕಿದೆ. 6 ಇಂಟು 1 6. 6 ಈಸ್ ವಾಟ್, ಗ್ರೇಟರ್ ದ್ಯಾನ್ 0. ದೇರ್ ಫೋರ್ ದಿಸ್ ಈಸ್ ವಾಟ್, ಪಾಸಿಟಿವ್. d² by dx² ಪಾಸಿಟಿವ್ ಇದ್ದರೆ the function as maximum or minimum? The function as minimum. So greater than 0 ಬಂದರೆ ಮಿನಿಮಮ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. So now we should find minimum value. Minimum value at x equal to 1 is given by, so ಅಂದರೆ ಈ x equal to 1ನ ಈಕ್ವೇಷನ್ 1ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಮಿನಿಮಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ y minimum equal to, ನೋಡಿ ಇಲ್ಲಿ ಎಲ್ಲೆಲ್ಲಿ x ಇದೆಯೋ ಈಕ್ವೇಷನ್ 1ಅಲ್ಲಿ ಅಲ್ಲಿ 1 ಸಬ್ಸ್ಟಿಟ್ಯೂಷನ್ ಮಾಡಿದೆ. 1 ಕ್ಯೂಬ್ ಮೈನಸ್ 3 ಇಂಟು 1 ಪ್ಲಸ್ 4. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋದರೆ ನಮಗೇನು ಬರುತ್ತೆ, y minimum equal to 2 ಅಂತ ಬರುತ್ತೆ. 1 ಕ್ಯೂಬ್ ವ್ಯಾಲ್ಯೂ ಇಸ್ 1, 3 ಇಂಟು 1 is 3 ಪ್ಲಸ್ 4. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವಿಲ್ ಗೆಟ್ 2. ಸೊ ನಮಗೆ ಮಿನಿಮಮ್ ವ್ಯಾಲ್ಯೂ ಗೊತ್ತಾಯಿತು. ಸೊ ಮಿನಿಮಮ್ ವ್ಯಾಲ್ಯೂ ಎಷ್ಟು, 2.
ಸೊ ಅದೇ ಥರ ನೆಕ್ಸ್ಟು ಸೆಕೆಂಡ್ ಸ್ಟೇಷನರಿ ಪಾಯಿಂಟ್ಗೆ ಹೋಗೋಣ. ದಟ್ ಈಸ್ ಕೇಸ್ 2 ಅಟ್ ದ ಪಾಯಿಂಟ್ x ಈಕ್ವಲ್ ಟು ವಾಟ್ -1. ಸೊ ಸಬ್ಸ್ಟಿಟ್ಯೂಟ್ x ಈಕ್ವಲ್ ಟು -1 ಇನ್ ದ ಈಕ್ವೇಷನ್ 3. ಸೊ ಈಕ್ವೇಷನ್ 3 ಬಿಕಮ್ಸ್ d ಸ್ಕ್ವೇರ್ ಬೈ dx ಸ್ಕ್ವೇರ್ ಈಕ್ವಲ್ ಟು 6 ಇಂಟು x ಪ್ಲೇಸಲ್ಲಿ -1 ಹಾಕಿ. ಸೊ -1, ಸೊ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 6 ಇಂಟು 1 is 6. ಸೊ ನೆಗೆಟಿವ್ ನಂಬರ್, ದಟ್ ಮೀನ್ಸ್ ದಿಸ್ ಇಸ್ ವಾಟ್ ಲೆಸ್ ದೆನ್ 0. ಸೊ the d square by dx square is negative, therefore the function has maximum. So negative ಬಂದಾಗ ಫಂಕ್ಷನ್ನು ಮ್ಯಾಕ್ಸಿಮಮ್ ಇರುತ್ತೆ ಯಾವಾಗ at x equal to -1. To find maximum value, substitute x equal to -1 in the equation 1. So we get, so ಇಲ್ಲಿ ನೋಡಿ ಇಲ್ಲಿ, ಸೊ -1ನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್, -1 ಹೋಲ್ ಕ್ಯೂಬ್ ಅಂದರೆ -1ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 1 3 ಪ್ಲಸ್ 4. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ y ಮ್ಯಾಕ್ಸಿಮಮ್ ಈಕ್ವಲ್ ಟು 6. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇವತ್ತು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಮಾಡೋದಕ್ಕೆ ನಾನು 2 ಪ್ರಾಬ್ಲಮ್ಸ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ನಾನು ಮಾಡಿರೋದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನೀವು ಏನೂ ಇಲ್ಲ, ಕೊಟ್ಟಿರ್ತಕ್ಕಂಥ ಫಂಕ್ಷನ್ನ ಬರ್ಕೊಂಡು ನೀವು ಸ್ಟೆಪ್ 1 ಏನು ಹೇಳುತ್ತೆ, dy ಬೈ dx ಫೈಂಡ್ ಔಟ್ ಮಾಡಿ, d ಸ್ಕ್ವೇರ್ ಬೈ dx ಸ್ಕ್ವೇರ್ ಫೈಂಡ್ ಔಟ್ ಮಾಡಿ. ಸ್ಟೆಪ್ 2 ಏನು ಹೇಳುತ್ತೆ, dy ಬೈ dx ಈಕ್ವಲ್ ಟು 0 ಅಂತ ತೊಗೊಳ್ಳಿ, ನಿಮಗೆ ಈಕ್ವೇಷನ್ ಬರುತ್ತೆ. ಆ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ಸ್ಟೇಷನರಿ ಪಾಯಿಂಟ್ಸ್ ಬರುತ್ತೆ. ಸ್ಟೆಪ್ 3 ಏನು ಹೇಳುತ್ತೆ, ಆ ಬಂದಿರತಕ್ಕಂಥ ಸ್ಟೇಷನರಿ ಪಾಯಿಂಟ್ಸ್ನ ಒಂದು ಪಾಯಿಂಟ್ನ ತೊಗೊಂಡು d ಸ್ಕ್ವೇರ್ ಬೈ dx ಸ್ಕ್ವೇರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ನಿಮಗೆ ಪಾಸಿಟಿವ್ ಅಥವಾ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದರೆ ಫಂಕ್ಷನ್ನು ಮಿನಿಮಮ್ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂ ಬಂದರೆ ಫಂಕ್ಷನ್ನು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ, ಸೊ ಮಿನಿಮಮ್ ಇರುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ ಏನು ಸ್ಟೇಷನರಿ ಪಾಯಿಂಟ್ ತೊಗೊಂಡಿರ್ತೀರೋ ಆ ಪಾಯಿಂಟ್ನ ಈಕ್ವೇಷನ್ 1 ಅಂದರೆ ಗಿವನ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಆ್ಯಂಡ್ ಸಿಂಪ್ಲಿಫೈ ಮಾಡಿದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ತೊಗೊಳ್ಳಿ, ಸೆಕೆಂಡ್ ಪಾಯಿಂಟ್ನ ಸೇಮ್ ಅದೇ ಥರ d ಸ್ಕ್ವೇರ್ ಬೈ dx ಸ್ಕ್ವೇರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಇಲ್ಲಿ ನೆಗೆಟಿವ್ ಬರುತ್ತೆ ಅಥವಾ ಪಾಸಿಟಿವ್ ಬರ್ಬೋದು. ನೆಗೆಟಿವ್ ಬಂದರೆ ವಿ ಕ್ಯಾನ್ ಸೇ ದಟ್ ದ ಫಂಕ್ಷನ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ದೆನ್ ಆ ಸ್ಟೇಷನರಿ ಪಾಯಿಂಟ್ನ ಗಿವನ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, ಸೊ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. So dear students, in this session we learned the following content, that is how to find the maximum value, minimum value of a function. So and also some problems on maximum and minimum value of a function. ಸೊ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಕೊಂಡು, ಸೊ ಇಲ್ಲಿ ಕೆಲವೊಂದು ಅಸೈನ್ಮೆಂಟ್ ಪ್ರಾಬ್ಲಮ್ಸ್ನ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಡೆಫಿನೆಟ್ಟಾಗಿ ನಿಮಗೆ ಮ್ಯಾಕ್ಸಿಮ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ಸ್ ಮಾಡೋದು ತುಂಬಾ ಈಸಿ ಆಗುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫೈನಲಿ ಐ ಆಮ್ ಗೋಯಿಂಗ್ ಟು ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.